ನಮ್ಮ ಚಿತ್ರದುರ್ಗಕ್ಕೆ ಬಂದಿದ್ದೀರಾ, ಇದು ಫಸ್ಟ್ ಟೈಮಾ ಏನು? ಫಸ್ಟ್ ಟೈಮ್ ಚಿತ್ರದುರ್ಗ ಫಸ್ಟ್ ಟೈಮ್ ಪಾಸ್ ಆಗಿದ್ದೀನಿ ಹೈವೇನಲ್ಲಿ, ಬಟ್ ಒಳಗಡೆ ಬಂದಿರಲಿಲ್ಲ. ದುರ್ಗದಲ್ಲಿ ಒಳ್ಳೆ ಸಪೋರ್ಟರ್ಸ್ ಇದ್ದಾರೆ, ಅದೇ ಥರ ದುರ್ಗದಲ್ಲಿ ಒಳ್ಳೆ ವೈಬ್ ಇದೆ, ಎಲ್ಲರೂ ಫುಲ್ ಗಟ್ಟಿಯಾಗಿದ್ದೀರಾ ದುರ್ಗದಲ್ಲಿ. ಅಂದರೆ ಇವಾಗ ನಮ್ಮ ದುರ್ಗಕ್ಕೆ ಬಂದಿದ್ದೀರಾ, ಕೋಟೆ ಏನಾರ ನೋಡಿದ್ದೀರಾ? ಹೋಗ್ತಾ ನೋಡ್ಕೊಂಡು ಹೋಗ್ಬೇಕು, ಇವತ್ತೆಲ್ಲ ನೋಡ್ಬೇಕಂತ ರೆಡಿ ಆಗಿದ್ದೀರಾ. ಮತ್ತು ನಿಮ್ಮ ಒಂದು ಪರಿಚಯ ಮಾಡಿಕೊಡ್ರಿ ನಮ್ಮ ಯೂಟ್ಯೂಬರ್ಸ್, ನಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಅವರಿಗೋಸ್ಕರ. ನಮಸ್ಕಾರ, ನಾನು ಟಿಪಿಕಲ್ ಕನ್ನಡಿಗ ಅಂತ ಯೂಟ್ಯೂಬ್ ವಿಡಿಯೋ ಮಾಡ್ತೀನಿ. ಸದ್ಯಕ್ಕೆ ಚಿತ್ರದುರ್ಗಕ್ಕೆ ಬಂದಿದ್ದೀನಿ. ನಿಮ್ಮದು ಏನು ಹೆಸರಿದೆ? ನಮ್ಮದು ಭರತ್ ಭಾರ್ಗವ್ ಅಂತ ಇದೆ. ಹೌದಾ, ಸಪೋರ್ಟ್ ಮಾಡಿ ಎಲ್ಲರೂ. ದುರ್ಗದಲ್ಲಿ ಯಾರ್ಯಾರು ಯೂಟ್ಯೂಬ್ ಇದ್ದೀರಾ ಎಲ್ಲರಿಗೂ ಸಪೋರ್ಟ್ ಮಾಡಿ. ಅದೇ ಥರ ಕರ್ನಾಟಕದಲ್ಲಿ ಬೇರೆ ಎಲ್ಲಿಂದ ನೋಡ್ತಾ ಇದ್ದೀರಾ ಎಲ್ಲರನ್ನೂ ಸಪೋರ್ಟ್ ಮಾಡಿ. ಇನ್ನೊಂದು ತುಂಬ ಜನ ಕುತೂಹಲ ಇರುತ್ತೆ, ಒಂದು ಕ್ವಶನ್ ಇರುತ್ತೆ, ಇವಾಗ ರೈಡರ್ ಹೋದ್ರು ಅಂತಂದರೆ ಅವರಿಗೆ ಸೇಫ್ಟಿ ಇರುತ್ತೋ ಇಲ್ಲೋ, ಮೇನ್ ಪ್ರಿಕಾಷನ್ಸ್ ಇರುತ್ತೋ ಇಲ್ಲೋ, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಿರೋದು? ಸೇಫ್ಟಿ ನಾವು ತೊಗೋಬೇಕು. ಗಾಡಿಗೆ ಇನ್ವೆಸ್ಟ್ ಮಾಡೋಕ್ಕೆ ದುಡ್ಡು ಸೇವ್ ಮಾಡ್ತೀವಿ, ಬಟ್ ಅದು ರೈಡಿಂಗ್ ಗೇರ್ಸ್ಗಳ ಮೇಲೆ ಇನ್ವೆಸ್ಟ್ ಮಾಡೋದಿಲ್ಲ. ಕೆಲವೊಂದಷ್ಟು ಜನ ಹೇಳ್ತಾರೆ ಇಲ್ಲಿಂದ ಇಲ್ಲಿಗೆ ತಾನೇ ಬಿಡು, ಹಾಫ್ ಹೆಲ್ಮೆಟ್ ಹಾಕೋತೀನಿ, 1,000 ರೂಪಾಯಿ ಹೆಲ್ಮೆಟ್ ಹಾಕೋತೀನಿ ಅಂತ. ಬಿದ್ದರೆ ಜೀವಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ನನಗೂ ಇವಾಗ ಏಪ್ರಿಲಲ್ಲಿ ಆಕ್ಸಿಡೆಂಟ್ ಆಗಿತ್ತು, ನಾನು ರೈಡಿಂಗ್ ಗೇರ್ ಹಾಕಿರೋದಕ್ಕೆ ನಿಂತಿರೋದು. ಸೊ ಯಾರ್ಯಾರು ಗಾಡಿಗಳ ಮೇಲೆ ಇನ್ವೆಸ್ಟ್ ಮಾಡ್ತೀರೋ ಅದಕ್ಕೂ ಮುಂಚೆ ಒಳ್ಳೆ ರೈಡಿಂಗ್ ಗೇರ್ಸ್ಗಳ ಮೇಲೆ ಇನ್ವೆಸ್ಟ್ ಮಾಡಿ. ಜೀವಕ್ಕಿಂತ ದೊಡ್ಡದೇನೂ ಇಲ್ಲ. ಬೇಕಾದ್ರೆ ಒಂದು 50cc ಕಮ್ಮಿ ಇರೋ ಗಾಡಿ ತೊಗೊಂಡ್ಬಿಡಿ, ಬಟ್ ರೈಡಿಂಗ್ ಗೇರ್ಸಲ್ಲಿ ಕಾಂಪ್ರಮೈಸ್ ಆಗಬೇಡಿ. ಮತ್ತು ಇವಾಗ ರೈಡಿಂಗ್ ಬೇರೆ ಪ್ಲೇಸಿಗೆ ಹೋಗಿರ್ತಾರೆ ಎಲ್ಲೋ ಒಂದು ಕಡೆ, ಅಲ್ಲಿನ ಜನಗಳು ನಿಮ್ಗೆ ಯಾವ ಥರ ಬ್ಯಾಡ್ ಆಗಿ ನಡ್ಕೊಂಡಿರೋದಾಗಿ ಹೋಗಿ ಅಂದರೆ ಭಾಳ ಕಡೆ ವಿಡಿಯೋ ನೋಡ್ತಿರ್ತೀವಿ, ಹೋದಾಗ ಇಲ್ಲಿಗೆ ಹೋಗ್ಬೇಡಿ ಇಲ್ಲಿಗೆ ಹೋಗ್ಬೇಡ್ರಿ ಅಂತ ನಡೆಯೋದು. ಒಂದಷ್ಟು ಪ್ರೈವೇಟ್ ಏರಿಯಾಗಳಿರುತ್ತೆ, ಅದು ನಮಗೆ ಗೊತ್ತಿರಲ್ಲ, ನಾವು ಹೋಗ್ಬಿಡ್ತೀವಿ. ಈಗ ಚಿತ್ರದುರ್ಗದಲ್ಲೇ ಎಷ್ಟೊಂದ್ ಕಡೆ ನಾವು ಹೋಗದೆ ಇರೋಂಥ ಸ್ಪಾಟ್ ನಿಮಗ್ ಗೊತ್ತಿರುತ್ತೆ, ನಮ್ಗೆ ಗೊತ್ತಿರಲ್ಲ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ ರೈಡ್ ಹೋದಾಗ ಕರ್ನಾಟಕ ಅಲ್ವಾ, ಕನ್ನಡದಲ್ಲಿ ಮಾತಾಡ್ಬಿಡ್ತೀವಿ, ಖುಷಿಯಾಗಿ ಹೇಳ್ತಾರೆ. ಯಾವ್ದು ಗಲಾಟೆ ಮಾಡ್ಕೊಳಕ್ ಹೋಗ್ಬಾರ್ದು ಅಷ್ಟೇ. ಒಟ್ಟೆ ಈಗ ಯಾವುದೇ ರೀತಿ ಏನು ನಡೆದಿಲ್ಲ ನೀವು ಹೋಗಿರೋ ಜರ್ನಿ? ಜಾಸ್ತಿ ಆತರ ಎಲ್ಲ ರೈಡ್ ಮಾಡೋದಿಲ್ಲ ಬ್ರೋ. ಮಾಡಿದ್ರೆ ಮುಂಚೆನ ಕೇಳ್ಕೊಂಡು ಹೋಗಿರ್ತೀನಿ ನಾನು, ಎಲ್ಲೆಲ್ಲಿ ಹೋಗ್ಬೋದು, ಏನೇನ್ ಮಾಡ್ಬೋದು. ಯಾಕೆಂದ್ರೆ ಅವ್ರ ಜಾಗಗಳಿಗೆ ರೆಸ್ಪೆಕ್ಟ್ ಕೊಡೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ವಾ, ಅದಕ್ಕೆ. ಹೌದು. ಕೊನೆಯದಾಗಿ ನಮ್ಮ ದುರ್ಗದ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ? ಏನಿಲ್ಲ ಬ್ರೋ, ತುಂಬಾ ಖುಷಿ ಆಗ್ತಾ ಇದೆ. ನೆಕ್ಸ್ಟ್ ಟೈಮ್ ಮತ್ತೆ ಬರ್ತೀನಿ, ನೀವು ಹೇಳ್ದಂಗೆ ರೈಡ್ ಮಾಡ್ಕೊಂಡೇ ಬರ್ತೀನಿ. ಕೆಲಸದ ಮೇಲೆ ಬಂದಿದೆ, ನೆಕ್ಸ್ಟ್ ಟೈಮ್ ದುರ್ಗ ನೋಡಕ್ಕೆ ಅಂತಾನೆ ಬರ್ತೀನಿ. ನೆಕ್ಸ್ಟ್ ಟೈಮ್ ನಮ್ಮ ದುರ್ಗಕ್ಕೋಸ್ಕರ ಬಂದು ದುರ್ಗದ ಸೀಟ್ ಎಲ್ಲ ನಮ್ಮ ದುರ್ಗದ ಏನೇನಿದಾವಲ್ಲ ಅಡ್ವೆಂಚರ್ ಪ್ಲೇಸಸ್ ಏನಿದಾವೆ ಅವೆಲ್ಲ ನೋಡಿ ಎಲ್ಲ ನೀವೇ ತೋರಿಸ್ಕೊಡಿ, ಎಲ್ಲ ಜನಗಳಿಗೆ ತೋರಿಸಿ. ನಿಮ್ಮ ಪೇಜಿಂದ ನಮ್ಮ ದುರ್ಗ ಅದು ಪ್ಲಾನ್ ಇದೆ, ನಾವು ತೋರಿಸ್ಬೇಕು ಬೇರೆಯವ್ರಿಗೂ. ಬರೀ ಇಷ್ಟು ದಿವಸ ಗಾಡಿನೇ ತೋರಿಸ್ತಿದ್ವಲ್ವ, ಸ್ವಲ್ಪ ಗಾಡಿ ಓಡಿಸೋ ರೋಡ್ಗಳು ತೋರಿಸೋದು ದುರ್ಗದಲ್ಲಿ ಯಾವ್ದಾವ್ದು ಇದೆ ಅಂತ. ಓಕೆ, ಥ್ಯಾಂಕ್ ಯು ಸೊ ಮಚ್.